ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕೇಳೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದಲ್ವಾ, ಆದರೆ ತುಂಬಾ ಇಂಟ್ರೆಸ್ಟಿಂಗ್. ನೋಡಿ, ನಮ್ಮ ದೇಹ ಅಂದ್ರೆ ಬರೀ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಷ್ಟೇ ಅಲ್ಲ, ನಮ್ಮ ಜೀವಿಗೆ ಬೇಕಾದ ನಮ್ಮನ್ನ ಬದುಕಿಸೋ ಕೆಲವು ಲೋಹಗಳು ಇವೆ. ಹೌದು, ಕಬ್ಬಿಣ, ತಾಮ್ರ, ಸತ್ತು, ಈ ಲೋಹಗಳ ಪಾತ್ರ ಏನು, ಅವು ನಮ್ಮ ದೇಹದಲ್ಲಿ ಏನ್ ಮಾಡ್ತವೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಸೊ ಬನ್ನಿ ಶುರು ಮಾಡೋಣ. ಓಕೆ, ಕ್ಲಾಸ್ ಶುರು ಮಾಡಕ್ ಮುಂಚೆ ನಿಂಗೊಂದು ಸಿಂಪಲ್ ಪ್ರಶ್ನೆ. ನೀವ್ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ನಮ್ಮ ಬ್ಲಡ್ ಯಾಕೆ ರೆಡ್ ಕಲರ್ ಇದೆ, ಆದ್ರೆ ಒಂದು ಲಾಬ್ಸ್ಟರ್ ಅಂದ್ರೆ ಏಡಿ ಅಥವಾ ಆಕ್ಟೋಪಸ್ ತಗೊಂಡ್ರೆ ಅದರ ರಕ್ತ ನೀಲಿ ಬಣ್ಣದಲ್ಲಿರುತ್ತೆ? ಯಾಕಿರ್ಬೋದು ಹೀಗೆ? ಈ ಒಂದು ಸಿಂಪಲ್ ಪ್ರಶ್ನೆಗೆ ಉತ್ತರದಲ್ಲೇ ಇವತ್ತಿನ ನಮ್ಮ ಇಡೀ ಟಾಪಿಕ್ನ ಸಾರಾಂಶ ಅಡಗಿದೆ, ಗೊತ್ತಾ? ಸರಿ, ಆ ನೀಲಿ ರಕ್ತದ ರಹಸ್ಯ ಭೇದಿಸೋಕು ಮುಂಚೆ ನಾವು ಮೊದಲು ನಮ್ಮ ದೇಹದೊಳಗಿನ ಈ ಲೋಹಗಳ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಏನಿದು ಮೆಟಲ್ಸ್, ಅವು ನಮ್ಮ ಬಾಡಿಲಿ ಏನ್ ಮಾಡ್ತವೆ? ಬನ್ನಿ ಒಂದು ಇಂಟ್ರೊಡಕ್ಷನ್ ನೋಡೋಣ. ನೋಡಿ, ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಸುಮಾರು 25 ಎಸೆನ್ಷಿಯಲ್ ಎಲಿಮೆಂಟ್ಸ್ ಬೇಕು. ಆದ್ರೆ ಎಲ್ಲವೂ ಒಂದೇ ಕ್ವಾಂಟಿಟಿಲಿ ಬೇಕಾಗಿಲ್ಲ. ಇದನ್ನ ನಾವು 2 ಕ್ಯಾಟಗರಿ ಮಾಡ್ಬೋದು. ಒಂದು ಬಲ್ಕ್ ಮೆಟಲ್ಸ್, ಅಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಷಿಯಂ ತರಹ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುವಂಥವು. ಇನ್ನೊಂದು ಟ್ರೇಸ್ ಮೆಟಲ್ಸ್, ಅಂದ್ರೆ ಹೆಸರೇ ಹೇಳುವ ಹಾಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಟ್ರೇಸ್ ಅಮೌಂಟ್ಸ್ನಲ್ಲಿ ಬೇಕಾಗುವಂಥವು. ಫಾರ್ ಎಕ್ಸಾಂಪಲ್ ಐವನ್, ಕಾಪರ್, ಜಿಂಕ್ ಇವೆಲ್ಲ. ಓಕೆ, ಹಾಗಾದ್ರೆ ಈ ಟ್ರೇಸ್ ಮೆಟಲ್ಸ್ ಲಿಸ್ಟ್ನಲ್ಲಿರೋ ಅತ್ಯಂತ ಇಂಪಾರ್ಟೆಂಟ್ ಆ್ಯಂಡ್ ಬಹುಶಃ ಅತ್ಯಂತ ಫೇಮಸ್ ಮೆಟಲ್ ಅಂದ್ರೆ ಐರನ್ ಅಥವಾ ಕಬ್ಬಿಣ. ನಮ್ಮ ರಕ್ತಕ್ಕೆ ಕೆಂಪು ಬಣ್ಣ ಕೊಡೋದೇ ಇದು. ಇದರ ಮೇನ್ ಡ್ಯೂಟಿ ಏನ್ ಗೊತ್ತಾ? ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಕ್ಯಾರಿಯರ್ ಆಗಿ ಕೆಲಸ ಮಾಡೋದು. ಅಂದ್ರೆ ಶ್ವಾಸಕೋಶದಿಂದ ಆಕ್ಸಿಜನ್ ತಗೊಂಡು ದೇಶದ ಪ್ರತಿಯೊಂದು ಸೆಲ್ಗೂ ಸಪ್ಲೈ ಮಾಡೋದು. ಈಗ ಈ ಐರನ್ ಏನಿದೆ, ಅದು ನಮ್ಮ ಬ್ಲಡ್ಡಲ್ಲಿ ಸುಮ್ಮನೆ ಫ್ರೀಯಾಗಿ ಓಡಾಡ್ತಾ ಇರಲ್ಲ. ಅದನ್ನ ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ನ ಫೌಂಡೇಶನ್ ಏನಿದೆ, ಅದನ್ನೇ ನಾವು ಪೋರ್ಫೈರಿನ್ ರಿಂಗ್ ಅಂತ ಕರೆಯೋದು. ಇದನ್ನ ಒಂದು ರೀತಿ ಹೋಲ್ಡರ್ ಅಂತ ಅನ್ಕೋಬೋದು. ಇದು ಬರೀ ಹಿಮೋಗ್ಲೋಬಿನ್ಗೆ ಮಾತ್ರ ಅಲ್ಲ, ಕ್ಲೋರೋಫಿಲ್ ತರಹ ಬೇರೆ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ಗಳಿಗೂ ಬೇಸಿದು. ಹಾಗಾದ್ರೆ ಈ ಪೋರ್ಫೈರಿನ್ ರಿಂಗ್ ಯಾಕಿಷ್ಟು ಸ್ಪೆಷಲ್? ಸ್ಕ್ರೀನ್ ಮೇಲೆ ನೋಡಿ. ಇದರಲ್ಲಿ 4 ಪೈರೋಲ್ ಅನ್ನೋ ಸಣ್ಣ ಸಣ್ಣ ರಿಂಗ್ಗಳಿವೆ. ಇವುಗಳನ್ನ ಮೀಥೇನ್ ಬ್ರಿಡ್ಜ್ಗಳು ಕನೆಕ್ಟ್ ಮಾಡಿವೆ. ಕೆಮಿಸ್ಟ್ರಿ ಪ್ರಕಾರ ಇದು ಒಂದು ಆರೋಮ್ಯಾಟಿಕ್ ಕಾಂಪೌಂಡ್. ಆರೋಮ್ಯಾಟಿಕ್ ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ ಎಕ್ಸ್ಟ್ರಾ ಸ್ಟೇಬಲ್ ಅಂತ, ತುಂಬಾ ಸ್ಥಿರವಾಗಿರುತ್ತೆ. ಇದೇ ಸ್ಟೆಬಿಲಿಟಿ ಇರೋದ್ರಿಂದನೇ ಅದು ತನ್ನ ಮಧ್ಯದಲ್ಲಿ ಐರನ್ ತರಹ ಮೆಟಲ್ ಅಯಾನ್ಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಆಗೋದು. ಓಕೆ, ಈಗೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಪೋರ್ಫೈರಿನ್ ರಿಂಗ್ ಅನ್ನೋದು ಒಂದು ಕಿರೀಟ ಇದ್ದ ಹಾಗೆ. ಆ ಕಿರೀಟದ ಮಧ್ಯಭಾಗದಲ್ಲಿ ರಾಜನನ್ನ ಕೂರಿಸಿದ ಹಾಗೆ ನಾವು ಒಂದು ಐರನ್ ಅಯಾನ್ ಅಂದ್ರೆ Fe+2 ಅನ್ನ ಇಟ್ರೆ ಆಗ ಸಿಗುವ ಆ ಇಡೀ ಸ್ಟ್ರಕ್ಚರ್ಗೆ ನಾವು ಹೀಮ್ ಗ್ರೂಪ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಹಿಮೋಗ್ಲೋಬಿನ್ ಅನ್ನೋ ದೊಡ್ಡ ಪ್ರೋಟೀನ್ನ ನಾನ್ ಪ್ರೋಟೀನ್ ಪಾರ್ಟ್ ಇದು. ಅದರ ಹೃದಯ ಇದ್ದ ಹಾಗೆ. ಸೊ ಈ ಹೀಮ್ ಗ್ರೂಪ್ ಗ್ಲೋಬಿನ್ ಅನ್ನೋ ಪ್ರೋಟೀನ್ ಜೊತೆ ಸೇರಿದಾಗ ನಮಗೆ ಸಿಗೋದೇ ಹಿಮೋಗ್ಲೋಬಿನ್, ಅಬ್ರಿವಿಯೇಷನ್ HB. ಹಿಮೋಗ್ಲೋಬಿನ್ ಅಂದ್ರೇನು? ಸಿಂಪಲ್, ನಮ್ಮ ರಕ್ತದಲ್ಲಿರೋ ಕೆಂಪು ಬಣ್ಣದ ಪ್ರೋಟೀನ್ ಕೆಲ್ಸ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಲಂಗ್ಸಿಂದ ಟಿಶ್ಯೂಗಳಿಗೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ನಲ್ಲಿ ಇಂಥ 4 ಸಬ್ ಯೂನಿಟ್ಗಳಿರ್ತವೆ, ಅಂದ್ರೆ 4 ಹೀಮ್ ಗ್ರೂಪ್ಸ್. ಸೊ ಒಂದೇ ಒಂದು ಹಿಮೋಗ್ಲೋಬಿನ್ ಅಟ್ ಅ ಟೈಮ್ 4 ಆಕ್ಸಿಜನ್ ಮಾಲಿಕ್ಯೂಲ್ಗಳನ್ನು ಕ್ಯಾರಿ ಮಾಡಬಲ್ಲದು. ಓಕೆ, ಈಗ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಬೋರ್ ಎಫೆಕ್ಟ್. ಫಸ್ಟ್ ಡೆಫಿನೇಷನ್ ನೋಡೋಣ. ದಿ ಎಫಿನಿಟಿ ಆಫ್ HB ವಿತ್ O2 ಡಿಕ್ರೀಸಸ್ ವಿತ್ ಎ ಡಿಕ್ರೀಸ್ ಇನ್ ದ pH ಆಫ್ ಬ್ಲಡ್. Hence, oxygen is released in tissue where CO2 concentration is high. This response of HB to change in pH is called the Bohr effect. ಸಿಂಪಲ್ ಆಗಿ ಇದರ ಅರ್ಥ ಏನು ಗೊತ್ತಾ? ಹಿಮೋಗ್ಲೋಬಿನು ಒಂದು ಸ್ಮಾರ್ಟ್ ಡೆಲಿವರಿ ಸಿಸ್ಟಮ್ ಇದ್ದಾಗೆ. ಈಗ ನೀವು ಓಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮ್ಮ ಕಾಲುಗಳ ಮಸಲ್ಸ್ಗೆ ಜಾಸ್ತಿ ಆಕ್ಸಿಜನ್ ಬೇಕು. ಅಲ್ಲಿ CO2 ಕೂಡ ಜಾಸ್ತಿ ರಿಲೀಸ್ ಆಗುತ್ತೆ. ಈ CO2 ಬ್ಲಡ್ ಜೊತೆ ಸೇರಿದಾಗ ಬ್ಲಡ್ನ pH ಸ್ವಲ್ಪ ಕಡಿಮೆ ಆಗುತ್ತೆ, ಅಂದ್ರೆ ಅದು ಸ್ವಲ್ಪ ಅಸಿಡಿಕ್ ಆಗುತ್ತೆ. ಇದನ್ನ ಹಿಮೋಗ್ಲೋಬಿನ್ ಸೆನ್ಸ್ ಮಾಡುತ್ತೆ. ಇಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಇದೆ ಅಂತ ಅರ್ಥ ಮಾಡಿಕೊಂಡು ತಾನು ಹಿಡ್ಕೊಂಡಿದ್ದ ಆಕ್ಸಿಜನ್ ಅನ್ನ ಅಲ್ಲೇ ರಿಲೀಸ್ ಮಾಡಿಬಿಡುತ್ತೆ. ಎಲ್ಲಿಗೆ ಬೇಕೋ ಅಲ್ಲೇ ಆಕ್ಸಿಜನ್ ಡ್ರಾಪ್ ಮಾಡುವ ಈ ಅದ್ಭುತ ಮೆಕ್ಯಾನಿಸಮ್ಗೆ ನಾವು ಬೋರ್ ಎಫೆಕ್ಟ್ ಅಂತ ಕರಿತೀವಿ. ಈಗ ನೋಡಿ, ಹಿಮೋಗ್ಲೋಬಿನ್ ಸುಮ್ಮನೆ ಒಂದೇ ರೀತಿ ಇರಲ್ಲ. ಅದು 2 ಸ್ಟೇಟ್ಸ್ ಅಥವಾ ರೂಪಗಳಲ್ಲಿ ಇರುತ್ತೆ. ಆಕ್ಸಿಜನ್ ಇಲ್ಲದೆ ಇದ್ದಾಗ ಅದನ್ನ ಡಿಆಕ್ಸಿ ಫಾರ್ಮ್ ಅಂತೀವಿ. ಇದು ಟಿ ಸ್ಟೇಟಲ್ಲಿ ಇರುತ್ತೆ. ಟಿ ಅಂದ್ರೆ ಟೆನ್ಸ್ಡ್, ಒಂದು ರೀತಿ ಬಿಗಿಯಾದ ಸ್ಟ್ರಕ್ಚರ್. ಅದೇ ಆಕ್ಸಿಜನ್ ಬಂದು ಬೈಂಡ್ ಆದಾಗ ಅದನ್ನ ಆಕ್ಸಿಫಾರ್ಮ್ ಅಂತೀವಿ. ಇದು ಆರ್ ಸ್ಟೇಟ್ಗೆ ಶಿಫ್ಟ್ ಆಗುತ್ತೆ. ಆರ್ ಅಂದ್ರೆ ರಿಲ್ಯಾಕ್ಸ್ಡ್, ಸ್ಟ್ರಕ್ಚರ್ ಸ್ವಲ್ಪ ಓಪನ್ ಅಪ್ ಆಗುತ್ತೆ. ಈ 2 ಸ್ಟೇಟ್ಸ್ ನಡುವೆ చాలా ವ್ಯತ್ಯಾಸಗಳಿವೆ. ಐರನ್ನ ಸ್ಪಿನ್, ಕೋಆರ್ಡಿನೇಷನ್ ನಂಬರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲವೂ ಚೇಂಜ್ ಆಗುತ್ತೆ.
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಟಿ ಸ್ಟೇಟ್ ಮತ್ತು ಆರ್ ಸ್ಟೇಟ್ ನಡುವಿನ ಡಿಫರೆನ್ಸ್ಗಳು ಆಬ್ಸಲ್ಯೂಟ್ಲಿ ಕ್ರೂಷಿಯಲ್. ಈ ಟೇಬಲ್ನ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದು MCQ ಆಗ್ಬಹುದು. ಸೊ ಪ್ಲೀಸ್ ಇದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಸರಿ, ಇಲ್ಲಿವರೆಗೂ ನಾವು ಐರನ್ನ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಕೆಲಸದ ಬಗ್ಗೆ ನೋಡಿದ್ವಿ. ಆದರೆ ಐರನ್ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಅದಕ್ಕಿನ್ನೂ ಒಂದು ಇಂಪಾರ್ಟೆಂಟ್ ರೋಲ್ ಇದೆ. ಅದೇ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ನಮ್ಮ ದೇಹದಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕು. ಆ ಎಲೆಕ್ಟ್ರಾನ್ಗಳ ಕೊರಿಯರ್ ಆಗಿ ಕೂಡ ಐರನ್ ಕೆಲಸ ಮಾಡುತ್ತೆ. ಬನ್ನಿ ಅದ್ರ ಬಗ್ಗೆ ನೋಡೋಣ. ಈ ಇಲೆಕ್ಟ್ರಾನ್ ಕ್ಯಾರಿಯಿಂಗ್ ಪ್ರೋಟೀನ್ಸ್ಗಳಿಗೆ ನಾವು ಐರನ್ ಸಲ್ಫರ್ ಪ್ರೋಟೀನ್ಸ್ ಅಂತ ಕರಿತೀವಿ. ಇಲ್ಲೊಂದು ಕೀವರ್ಡ್ ಇದೆ ನೋಡಿ, ನಾನ್ ಹೀಮ್ ಅಂದ್ರೇನು? ಅಂದ್ರೆ ಈ ಪ್ರೋಟೀನ್ಗಳಲ್ಲಿ ನಾವು ಆಗಲೇ ನೋಡಿದ ಪೋರ್ಫೈರಿನ್ ರಿಂಗ್ ಅಥವಾ ಹೀಮ್ ಗ್ರೂಪ್ ಇರಲ್ಲ. ಇವು ಬೇರೆ ಥರ. ಇಲ್ಲಿ ಐರನ್ ಆಟಮ್ ಸಲ್ಫರ್ ಆಟಮ್ಗಳ ಜೊತೆ ಡೈರೆಕ್ಟಾಗಿ ಬಾಂಡ್ ಆಗಿರುತ್ತೆ. ಇವುಗಳ ಕೆಲಸ ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಭಾಗವಹಿಸೋದು. ಸಿಂಪಲ್ ಆಗಿ ಎಲೆಕ್ಟ್ರಾನ್ಸ್ಗಳನ್ನು ರಿಸೀವ್ ಮಾಡೋದು ಮತ್ತು ಡೊನೇಟ್ ಮಾಡೋದು. ಇದರಲ್ಲಿ 2 ಮೇನ್ ಟೈಪ್ಸ್, ರುಬ್ರಡಾಕ್ಸಿನ್ ಮತ್ತು ಫೆರಡಾಕ್ಸಿನ್. ಬನ್ನಿ ಈಗ ಈ ಎರಡರ ಸ್ಟ್ರಕ್ಚರ್ ಕಂಪೇರ್ ಮಾಡೋಣ. ಸ್ಕ್ರೀನ್ನ ಎಡಗಡೆ ನೋಡಿ, ಅದು ರುಬ್ರುಡಾಕ್ಸಿನ್. ಇದು ಐರನ್ ಸಲ್ಫರ್ ಪ್ರೋಟೀನ್ಗಳಲ್ಲೇ ಸಿಂಪ್ಲೆಸ್ಟ್. ಒಂದೇ ಒಂದು ಐರನ್ ಆಟಮ್ ಇದೆ, ಅದಕ್ಕೆ 4 ಸಲ್ಫರ್ ಆಟಮ್ಗಳು ಟೆಟ್ರಾಹೆಡ್ರಲ್ ಶೇಪ್ನಲ್ಲಿ ಅಟ್ಯಾಚ್ ಆಗಿವೆ. ಈಗ ಬಲಗಡೆ ನೋಡಿ, ಇದು ಫೆರಡಾಕ್ಸಿನ್. ಇದು ಸ್ವಲ್ಪ ಕಾಂಪ್ಲೆಕ್ಸ್. ಇದರಲ್ಲಿ ಕಬ್ಬಿಣ ಮತ್ತು ಸಲ್ಫರ್ ಆಟಮ್ಗಳು ಸೇರಿ ಒಂದು ಕ್ಯೂಬ್ ಥರದ ಸ್ಟ್ರಕ್ಚರ್ ಮಾಡಿವೆ. ಇದನ್ನ ಕ್ಯೂಬೆನ್ ಟೈಪ್ ಕ್ಲಸ್ಟರ್ ಅಂತ ಕರಿತೀವಿ. ನೋಡಿ, ಎರಡೂ ಐರನ್ ಪ್ರೋಟೀನ್ಗಳೇ, ಆದ್ರೆ ಸ್ಟ್ರಕ್ಚರ್ ಎಷ್ಟು ಡಿಫ್ರೆಂಟ್ ಆಗಿದೆ. ಓಕೆ, ಸೋ ಫಾರ್ ನಾವು ಐರನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆದರೆ ಕಥೆಯಲ್ಲಿ ಐರನ್ ಒಬ್ಬನೇ ಹೀರೋ ಅಲ್ಲ. ಕಾಪರ್ ಮತ್ತೆ ಜಿಂಕ್ ತರ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಬನ್ನಿ ಈಗ ಅವುಗಳ ಪಾತ್ರ ಏನು ಅಂತ ನೋಡೋಣ. ಅಂದಾಗೆ ನಾವು ಕ್ಲಾಸ್ ಶುರುವಲ್ಲಿ ಕೇಳಿದ್ವಲ್ಲ ಆ ಪ್ರಶ್ನೆ ನೀಲಿ ರಕ್ತದ ಬಗ್ಗೆ, ಅದರ ಉತ್ತರ ಈಗ ಸಿಗುತ್ತೆ. ಸೊ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಲಾಬ್ಸ್ಟರ್ಸ್, ಆಕ್ಟೋಪಸ್ ತರಾದ ಜೀವಿಗಳಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋದು ಹೀಮೋಗ್ಲೋಬಿನ್ ಅಲ್ಲ, ಬದಲಿಗೆ ಹೀಮೋಸಯನಿನ್ ಅನ್ನೋ ಪ್ರೋಟೀನ್. ಮತ್ತು ಹೀಮೋಸಯನಿನ್ನಲ್ಲಿ ಐರನ್ ಇರಲ್ಲ, ಅದರ ಬದಲು ಕಾಪರ್ ಅಂದ್ರೆ ತಾಮ್ರ ಇರುತ್ತೆ. ಆಕ್ಸಿಜನ್ ಇಲ್ದಿದ್ದಾಗ ಈ ಪ್ರೋಟೀನ್ ಕಲರ್ಲೆಸ್ ಆಗಿರುತ್ತೆ. ಯಾವಾಗ ಆಕ್ಸಿಜನ್ ಬಂದು ಕಾಪರ್ಗೆ ಬೈಂಡ್ ಆಗುತ್ತೋ ತಕ್ಷಣ ಅದು ಬ್ರೈಟ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಸೊ ದ್ಯಾಟ್ಸ್ ದ ಸೀಕ್ರೆಟ್ ಬಿಹೈಂಡ್ ಬ್ಲೂ ಬ್ಲಡ್. ನೆಕ್ಸ್ಟ್ ಹೀರೋ ಜಿಂಕ್ ಅಂದ್ರೆ ಸತು. ಜಿಂಕ್ನ ಮೇನ್ ರೋಲ್ ಏನ್ ಗೊತ್ತಾ? ಅದೊಂದು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ನಡೆಯೋ ಕೆಮಿಕಲ್ ರಿಯಾಕ್ಷನ್ಗಳನ್ನ ಸ್ಪೀಡ್ ಅಪ್ ಮಾಡುತ್ತೆ. ಹಲವಾರು ಇಂಪಾರ್ಟೆಂಟ್ ಎನ್ಸೈಮ್ಗಳ ಆಕ್ಟಿವ್ ಸೈಟ್ನಲ್ಲಿ ಅಂದ್ರೆ ರಿಯಾಕ್ಷನ್ ನಡೆಯೋ ಜಾಗದಲ್ಲಿ ಈ ಜಿಂಕ್ ಅಯಾನ್ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ತಿಂದ ಪ್ರೋಟೀನ್ ಡೈಜೆಸ್ಟ್ ಮಾಡೋಕೆ, ನಮ್ಮ ಬ್ಲಡ್ಡಿಂದ CO2ನ ಹೊರ ಹಾಕೋಕೆ, ಈ ಎಲ್ಲಾ ಕ್ರಿಯೆಗಳಿಗೂ ಜಿಂಕ್ ಇರೋ ಎನ್ಸೈಮ್ಸ್ ಬೇಕೇ ಬೇಕು. ಸರಿ, ನಾವೀಗ ತುಂಬಾ ವಿಷಯಗಳನ್ನ ಕವರ್ ಮಾಡಿದ್ವಿ ಅಲ್ವಾ? ಹಿಮೋಗ್ಲೋಬಿನ್, ಹಿಮೋಸಯಾನಿನ್, ಐರನ್ ಸಲ್ಫರ್ ಪ್ರೋಟೀನ್ಸ್. ಈಗ ಇವೆಲ್ಲವನ್ನೂ ಒಟ್ಟಿಗೆ ತಂದು ಕಂಪೇರ್ ಮಾಡಿ ನೋಡೋಣ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಈ ಸೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಡೈರೆಕ್ಟ್ ಕಂಪ್ಯಾರಿಸನ್ ಮೇಲೆ ತುಂಬಾ ಕ್ವೆಶ್ಚನ್ಸ್ ಬರುತ್ತೆ. ಸೊ ಪೇ ಅಟೆನ್ಷನ್. ಈ ಟೇಬಲ್ ಇದೆಯಲ್ಲ, ಇದನ್ನ ನಿಮ್ಮ ನೋಟ್ಸ್ನಲ್ಲಿ ಖಂಡಿತ ಬರ್ಕೊಳ್ಳಿ. ಇದು ಇಡೀ ಚಾಪ್ಟರ್ನ ಸಮ್ಮರಿ ಇದ್ದ ಹಾಗೆ. ನೋಡಿ ಹೆಂಗ್ ಕಂಪೇರ್ ಮಾಡ್ಬೋದು ಅಂತ. ಫಸ್ಟ್ ಪ್ರಾಪರ್ಟಿ ಮೆಟಲ್. ಹಿಮೋಗ್ಲೋಬಿನ್, ಮಯೋಗ್ಲೋಬಿನ್, ಹಿಮೋಎರಿಥ್ರಿನ್ ಮೂರರಲ್ಲೂ ಐರನ್ ಇದೆ, ಆದರೆ ಹಿಮೋಸಿಯಾನಿನಲ್ಲಿ ಮಾತ್ರ ಕಾಪರ್. ಸೆಕೆಂಡ್, ಕಲರ್ ನೋಡಿ. ಐರನ್ ಇರೋವೆಲ್ಲ ರೆಡ್ ಅಥವಾ ವೈಲೆಟ್ ಶೇಡ್ಸ್, ಕಾಪರ್ ಇರೋದು ಬ್ಲೂ. ಆಕ್ಸಿಡೇಷನ್ ಸ್ಟೇಟ್, ಮಾಲಿಕ್ಯುಲರ್ ವೇಟ್, ಸಬ್ ಯೂನಿಟ್ಸ್, ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಟೇಬಲ್ 1ರಿಂದಲೇ ನೀವು ಕನಿಷ್ಠ 4-5 MCQಗಳನ್ನ ಆನ್ಸರ್ ಮಾಡ್ಬೋದು. ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಸರಿ, ಇವತ್ತು ಕಲ್ತ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಿಮ್ಮ ಜ್ಞಾನವನ್ನ ಟೆಸ್ಟ್ ಮಾಡೋಣ. ಇಲ್ಲೊಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ ನೋಡಿ. ವಾಟ್ ಚೇಂಜಸ್ ಅಕರ್ ವೆನ್ O2 ಬೈಂಡ್ಸ್ ಟು ಹೆಮೋರಿಥ್ರಿನ್? ಹಿಮೋಎರಿಥ್ರಿನ್ನಿಗೆ ಆಕ್ಸಿಜನ್ ಬೈಂಡ್ ಆದಾಗ ಏನೆಲ್ಲ ಚೇಂಜಸ್ ಆಗುತ್ತೆ? ನಾವು ನೋಡಿದ್ವಿ, ಅಲ್ಲಿ 2 ಐರನ್ ಸೆಂಟರ್ಸ್ ಇರುತ್ತೆ. ಅದರ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಬಾಂಡಿಂಗ್ ಹೇಗೆ ಚೇಂಜ್ ಆಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಉತ್ತರ ಏನಾಗಿರ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಮುಂದಿನ ಕ್ಲಾಸಲ್ಲಿ ಇದರ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್. ಆಲ್ ದಿ ಬೆಸ್ಟ್.